ಗಡೀಪಾರ ಮಾಡೋದು ಕಾರಣ ಏನು? ಅಷ್ಟೆಲ್ಲ ಅವರು 55A ಪ್ರಕಾರ ಮತ್ತೊಮ್ಮೆ ಅವ್ರು ಅಟ್ತಾ ಇದ್ದಾರೆ. ಅಟ್ರಿ ಬೇಡ ಅಂತ ಹೇಳುತ್ತಾರೆ. ಆದರೆ ಮಾಡಿದ ಅಪರಾಧ ಇದು. ಸೌಜನ್ಯ ಕೇಸಿನ ಬಗ್ಗೆ ಬೆನ್ನತ್ತಿ ಕೇಳಿ ಪ್ರಶ್ನೆ ಮಾಡಿದ ಅಪರಾಧನ? ಏನು ಅಪರಾಧ? ಯಾಕೆ ಅದು ಮತ್ತು ಸರ್ಕಾರಿ ಅಧಿಕಾರಿ AC ಅಂತಂದ್ರೆ ಈಗ ಅಲ್ಲಿ ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆನೂ ಅದ. ಕೋರ್ಟ್ ಮ್ಯಾಟ್ರ್ ರೂಮ್ದ ಅವ್ರಿಗೆ ಅವಕಾಶ ಹೇಳೋದಕ್ಕೆ ಅವಕಾಶ ಕೊಡ್ಬೇಕಲ್ಲ. ತಿಮ್ಮರೋಡವ್ರಿಗೆ ನಾವು ನಿಮಗೆ ಗಡೀಪಾರ ಮಾಡ್ತೀವಿ, ಶೋಕಾಸ್ ನೋಟಿಸ್ ಕೊಡ್ಬೇಕಲ್ವ? ಅದಕ್ಕೆ ಒಂದು 30 days ವೇಟ್ ಮಾಡಬೇಕಲ್ಲ. ಅವ್ರ ಉತ್ತರ ಕೇಳಬೇಕು. ಯಾವ ನೆಲೆಯಲ್ಲಿ ನೀವು, ಯಾವ ಕಾರಣಕ್ಕಾಗಿ ನೀವು ಅವ್ರನ್ನ ಗಡೀಪಾರ ಮಾಡ್ತಾಯಿದ್ದೀರಿ ರಾಯಚೂರು ಮಾನವಿಗೆ ಅನ್ನೋದ್ರ ಬಗ್ಗೆ ಹೇಳಬೇಕಾಗ್ತದೆ. ಅವ್ರಿಗೂ ಒಂದು ವಾದ ಮಾಡಲಿಕ್ಕೆ ಅವಕಾಶ ಕೊಡಬೇಕಾಗ. ಅದು ಕೊಡಲಾರ ಸಡನ್ನಾಗಿ ಎತ್ತಂಗಡಿ ಮಾಡೋಂದ್ರೆ ಏನದು? ಮಾನವ ಹಕ್ಕುಗಳ ಉಲ್ಲಂಘನೆ ಅಲ್ವಾ? ಬದುಕು ಹಕ್ಕನ್ನು ಕಸ್ಕೊಳ್ಳೋದಲ್ವಾ? ಹೌದು ಅಲ್ವಾ ಅನ್ನೋ ಪ್ರಶ್ನೆ ಇವತ್ತು ನಮ್ಮ ವಕೀಲರು ಕೇಳ್ತಾ ಇದ್ದಾರೆ. ವಿಜಯವಾಸು ಪೂಜಾರಿ ಅವರು. ಅವ್ರು ಕೇಳೋದ್ರಲ್ಲಿ ಅರ್ಥನೂ ಇದೆ, ಸತ್ಯನೂ ಇದೆ. ಮತ್ತು ಇವನ್ ಸುಪ್ರೀಂ ಕೋರ್ಟು ಸಹಿತ ಅವಕಾಶ ಕೊಡಬೇಕು ಅಂತ ಒಂದು 30 ದಿನಗಳನ್ನು ಸಡನ್ನಾಗಿ ಒಂದು ಎಲ್ಲಿ ಹೋಗ್ಬೇಕು ಅವರು? ಅದು ಇವತ್ತು ಚರ್ಚೆ ಆಗ್ತದೆ. ಮತ್ತು ಅದು ಯಾಕೆ ಮಾಡ್ತಾ ಇದ್ದಾರೆ? ಒಬ್ಬ AC ಈಗಾಗಲೇ ಕೋರ್ಟ್ ಮ್ಯಾಟ್ರ್ ಆಗಿರೋದ್ರಿಂದ ಕೋರ್ಟ್ನಲ್ಲಿ ಚರ್ಚೆ